ನೋಡಿ ಇದು ಚಕ್ಲಿದು ಸೌಂಡ್ ಹೇಗಿದೆ ನೋಡಿ. ನೋಡಿ ಮುರಿದ್ರೆ ಯಾವ ಥರ ಸೌಂಡ್ ಬರ್ತದೆ ನೋಡಿ. ಅಷ್ಟೇ ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿ ಆಗಿದೆ. ಇದು 1 ತಿಂಗಳು ತನಕ ಏನು ಇದೇ ಥರ ಕ್ರಿಸ್ಪಿನೆಸ್ ಇರ್ತದೆ. ಹಾಗಿದ್ದು ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲು ನಾನಿಲ್ಲಿ ಹಿತಕಿದ ಬೇಳೆ ತಗೊಂಡಿದ್ದೇನೆ, ಅವರೇ ಬೇಳೆ ಇದು. ಇದು ಅವರೆಕಾಯಿ ಇರ್ತದಲ್ಲ, ಅದನ್ನು ತಗೊಂಡು ಬಂದು ಸುಲಿದು ಅದಕ್ಕೆ ಹೊರಗಿನ ಲೇಯರ್ ಅದು ಸಿಪ್ಪೆ ತೆಗಿಬೇಕು. ತೆಗೆದಾಗ ಈ ಥರ ಆಗ್ತದೆ. ಇದನ್ನು ನಾನು 3 ಬೌಲಷ್ಟು ತಗೊಂಡಿದ್ದೇನೆ. ಅಂದರೆ ಒಂದು ಅರ್ಧ ಕೆ ಜಿ, ಅಂದಾಜು ಅರ್ಧ ಕೆ ಜಿ ಇರ್ಬೋದು, ಅಷ್ಟನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದು ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಚಕ್ಕುಲಿ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಇವಾಗ ಇದನ್ನು ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ತೊಳಿಬೇಕು. ನೀರು ಹಾಕಿ ನಾನಿಲ್ಲಿ ತೊಳಿತಾ ಇದ್ದೇನೆ. ತೊಳೆದು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಕುಕ್ಕರಿಗೆ ಹಾಕಿ ಅದು ಕುಕ್ಕರ್ ಮುಳುಗುವಷ್ಟು ನೀರು, ಇದು ಬೇಳೆ ಮುಳುಗುವಷ್ಟು ಸ್ವಲ್ಪ ಕಡಿಮೆ ನೀರು ಹಾಕಬೇಕು. ಹಾಕಿ ಅದನ್ನು ಒಂದು 2 ವಿಷಲ್ ಕೂಗಿಸಿದರೆ ಸಾಕು. ಅಷ್ಟರಲ್ಲೇ ಅದು ಬೆಂದು ಒಂಥರ ನೀರು ಥರ ಆಗಿರ್ತದೆ, ಪೇಸ್ಟ್ ಥರ. ಅಷ್ಟೇ ಇದರಲ್ಲಿ ಬೇಗ ಬೇಯ್ತದೆ ಇದು. ಆದರೆ ಅದು ಬೇಯಿಸೋದು ಇದು ಇದು ವಿಡಿಯೋ ಇಲ್ಲ, ಅದು ಮಿಸ್ ಆಗಿದೆ. ಅದನ್ನು ನೋಡಿ ಬೆಂದ ಮೇಲೆ ನಾನೊಂದು ಬಾಣಲಿಗೆ ತೆಗೆದಿಟ್ಟಿದ್ದೆ ನೋಡಿ, ಅದು ಯಾವ ಥರ ಬೆಂದಿದೆ ಅಂತ. ಈಗ ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದು ಇನ್ನೂ ಸ್ವಲ್ಪ ನೈಸ್ ಪೇಸ್ಟ್ ಆಗಬೇಕು, ಅದರಲ್ಲಿ ತುಂಡೆಲ್ಲ ಏನು ಇರಬಾರ್ದು, ಇಲ್ಲಾಂದರೆ ಚಕ್ಕುಲಿ ಇದಕ್ಕೆ ಸಿಕ್ಕಿ ಹಾಕ್ಕೊಳ್ತದೆ. ಅದಕ್ಕೆ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟಾದಮೇಲೆ ಇನ್ನು ಅದೇ ಬಾಣಲಿಗೆ, ಇದು ತೆಗೆದಿದ್ದೆಲ್ಲ ಅವರೇ ಬೇಳೆ ಬೇಯಿಸಿದ್ದು, ಅದೇ ಬಾಣಲಿಗೆ 3 ಬೌಲಷ್ಟು, ಅದೇ ಬೌಲಲ್ಲಿ 3 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಅಕ್ಕಿ ಹಿಟ್ಟು ಹಾಕಿ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಓಂಕಾಳು, ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಮತ್ತು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ, ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ, ಕೊನೆಗೆ ಸ್ವಲ್ಪ ಇಂಗು ಹಾಕಬೇಕು. ಇಂಗು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು, ಅದು ಎಲ್ಲ ಹೊಂದ್ಕೊಳ್ಬೇಕು. ನಂತರ 3 ದೊಡ್ಡ ಸ್ಪೂನಲ್ಲಿ ಎಣ್ಣೆ ಬಿಸಿ ಮಾಡಬೇಕು ನೋಡಿ. ಎಣ್ಣೆ ಬಿಸಿ ಮಾಡಿ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು, ಅದು ಎಣ್ಣೆ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು ಅದನ್ನು. ಫಸ್ಟ್ ನಾನು ಇದರಲ್ಲಿ ಮಾಡಿದ್ದೇನೆ, ಸೌಟಲ್ಲಿ, ಅಂದರೆ ಅದು ಬಿಸಿ ಇದೆ ಅಂತ. ಆಮೇಲೆ ಅದನ್ನು ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಇವಾಗ ಅದು ಎಷ್ಟು ಮಿದ್ದಾಗಬೇಕು ಹೇಳಿದರೆ ನೋಡಿ, ಉಂಡೆ ಥರ ಅದೊಂದು ಫಾರ್ಮ್ ಆಗಬೇಕು. ಈ ಥರ ಆದರೆ ಮಾತ್ರ ಚಕ್ಕಲಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ, ತುಂಬ ಟೇಸ್ಟ್ ಆಗಿರ್ತದೆ. ಇಷ್ಟಾದ ಮೇಲೆ ನಾವು ರುಬ್ಬಿದ ಇದು ಹಾಕಬೇಕು, ಹಿದ್ಕಿದ ಬೇಳೆದು ಪೇಸ್ಟ್ ಇದೆಲ್ಲ ಅದನ್ನು ಹಾಕಬೇಕು. ಎಲ್ಲ ಪೇಸ್ಟನ್ನು ಹಾಕಬೇಕು, ಬೇರೆ ನಾವು ನೀರೇನು ಹಾಕಲಿಕ್ಕಿಲ್ಲ. ಇದರಲ್ಲೇ ಇದು ಸಾಕಾಗ್ತದೆ, ಅದು ಪೇಸ್ಟೇ ಸಾಕಾಗ್ತದೆ. ನಾವು ಸಪರೇಟ್ ನಿಮ್ಗೆ ಆ ಥರ ಒಂದು ವೇಳೆ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನಂದೇನಿಲ್ಲ, ನಂದು ಕರೆಕ್ಟ್ ಇತ್ತು, ಅಂದರೆ ನಾನು ಅಳತೆ ಕರೆಕ್ಟ್ ಮಾಡಿ ಹಾಕಿದ್ದೆಲ್ಲ. ಇದನ್ನೊಂದು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು ನೋಡಿ. ಇವಾಗ ಇಷ್ಟು ನಾದ್ಕೊಂಡಿದ್ದೇನೆ, ಮತ್ತೆ ಸಹ ನಾವು ಸ್ವಲ್ಪ ಜಾಸ್ತಿ ನಾದ್ಕೊಂಡು ಒಂದು ಸಿಲಿಂಡರ್ ಶೇಪಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದು ಮಾಡ್ಕೊಳ್ಬೇಕು. ಯಾಕಂದರೆ ಚಕ್ಕುಲಿದು ಅಚ್ಚು ಅದೇ ಥರ ಇರೋದಲ್ಲ ಸಿಲಿಂಡರ್ ಶೇಪಲ್ಲಿ, ಆ ಥರ ಹಾಕಿ ನಾನಿವಾಗ ಫಸ್ಟ್ ಒಂದು ಚಕ್ಕುಲಿ ಇದು ಮಾಡ್ತಾಯಿದ್ದೇನೆ, ಒಂದೇ ಇದು ಬರುವಂಥದ್ದು ಹಾಕಿ ಒಂದು ಕವರಲ್ಲಿ, ಅಥವಾ ನೀವು ಬಟರ್ ಪೇಪರ್ ಅದರಲ್ಲೂ ಮಾಡ್ಕೊಳ್ಬೋದು. ನಾನಿದು ಅಕ್ಕಿ ಇಟ್ಟಿದ್ದೆ ಕವರ್ ಇತ್ತು, ಅದಕ್ಕೇ ಹಾಕ್ತಾಯಿದ್ದೇನೆ ನೋಡಿ. ಈ ಥರ ಚಕ್ಕುಲಿ ಇದರಲ್ಲಿ ಮಾಡಬೇಕು. ತುಂಬ ಈಸಿ ಇದೆ ಇದು, ಏನು ಇದಾಗೋದಿಲ್ಲ, ತುಂಬ ಚೆನ್ನಾಗಿರ್ತದೆ. ಈ ಥರ ಎಲ್ಲ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಬೇಕು. ನಾನು ಎಲ್ಲ ಬೇರೆ ಬೇರೆ ಥರ ಮಾಡಿದ್ದೇನೆ. ಒಂದು ಈ ಥರ ಆದರೆ ಅದು ಇನ್ನು ತೋರಿಸ್ತೇನೆ ನೋಡಿ ನೆಕ್ಸ್ಟ್. ಎಲ್ಲ ಮಾಡಿ ರೆಡಿ ಇಟ್ಕೊಳ್ಬೇಕು. ಇನ್ನೊಂದು ಕಡೆ ಬಾಣಲಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಬೇಕು, ಒಂದು ಅರ್ಧ ಲೀಟರಷ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ ಎಣ್ಣೆಗೆ ಇದು ಮಾಡಿದ ಚಕ್ಕುಲಿಯನ್ನು ಬಿಡಬೇಕು ನೋಡಿ. ನಾವು ಫಾಸ್ಟ್ ಮಾಡಿದ ಅದು ಒಂದು ಚಕ್ಕುಲಿ ಬಿಟ್ಟೋಯ್ತು, ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿಧಾನ ಹಾಕಬೇಕು. ಇದನ್ನು 2 ಸೈಡ್ ತಿರುಗಿಸಿ ಹೊಂಬಣ್ಣ ಬರುವ ತನಕ ಅದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ ಇದು ರೆಡಿಯಾಗಿದೆ. ಇವಾಗ ಫ್ರೈ ಆಗಿ ನಾವು ಇದನ್ನೊಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಒಳ್ಳೆಯದಿರ್ತದೆ. ಎಲ್ಲ ನಾನಿವಾಗ ತೆಗಿತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಾದಮೇಲೆ ಇನ್ನೊಂದು 3 ತೂತಿದು ಚಕ್ಕುಲಿ ಇದೆಯಲ್ಲ, ಅದನ್ನು ನಾವು ಡೈರೆಕ್ಟ್ ಎಣ್ಣೆಗೆ ಹಾಕುವಂಥದ್ದು. ಸಪರೇಟ್ ಏನು ಕೆಳಗಡೆ ಮಾಡಿ ಆ ಥರ ಏನಿಲ್ಲ, ಇದನ್ನು ಡೈರೆಕ್ಟ್ ಎಣ್ಣೆಗೆ ಬಿಡೋದು. ಇದು ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಆದರೆ ಶೇಪ್ ಅದಾದರೆ 3 ಸುತ್ತಿದ್ದು ಚೆನ್ನಾಗಿರ್ತದೆ. ಈ ಥರನೂ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ನಾನು ಈ ಥರನೂ ಮಾಡಿದ್ದೇನೆ. ಮತ್ತು ಇನ್ನೊಂದು ಥರ ಹೇಗೆ ಹೇಳಿದರೆ, ಅದೇ 3 ಸುತ್ತಿನ ಚಕ್ಕುಲಿಯನ್ನೇ ಪೇಪರಲ್ಲಿ ಬಿಟ್ಟು 3 ರೌಂಡು ಆ ಥರ ನೋಡಿ ಮಾಡಿದ್ದೇನೆ. ಇದು ಸಹ ತುಂಬ ಚೆನ್ನಾಗಿರ್ತದೆ ನೋಡಿ. ಎಲ್ಲ ರೆಡಿ ಆಯಿತು. ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಲಿಕ್ಕೆ ಎಷ್ಟು ಇದಾಗಿದೆಯೋ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ. ಇದು ನಾವು ಸಂಜೆ ಸ್ನ್ಯಾಕ್ಸಿಗೆಲ್ಲ ತಿನ್ಬೋದು, ಮತ್ತು ಊಟದ ಜೊತೆನೂ ಇದು ನೆಂಚ್ಕೊಳ್ಬೋದು. ಖಾರ ಎಲ್ಲ ಜಾಸ್ತಿ ಹಾಕಿದ್ದೇವಲ್ಲ, ತುಂಬ ಚೆನ್ನಾಗಿರ್ತದೆ ಇದು. ಎಷ್ಟು 1 ತಿಂಗಳು ಸ್ಟೋರ್ ಮಾಡಿಡ್ಬೋದು, ಏನೂ ಆಗೋದಿಲ್ಲ.
ನೀವು ಸಹ ಮಾಡಿ. ಇದು ಅವರೇ ಬೇಳೆಯಿಂದ ನಮಗೆ ರುಚಿ ಒಂಥರ ತುಂಬ ಚೆನ್ನಾಗಿರ್ತದೆ, ಗೊತ್ತೇ ಆಗೋದಿಲ್ಲ. ಹೀಗೇನೆ ಅವರ ಬೇಳೆದು ಬೇರೆ ಬೇರೆ ಥರ ತಿಂಡಿ ಎಲ್ಲ ಮಾಡ್ಬೋದು. ನಾನಿವತ್ತು ಇದರಲ್ಲಿ ಚಕ್ಕುಲಿ ಮಾಡಿದ್ದೇನೆ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.